Government of Karnataka, Department of Collegiate and Technical Education, Basic Workshop Practice 2, Foundry Practice, Department of Mechanical Engineering. It's session 1. So to job 1 is prepare the square model cavity. ಸೊ ಈ ಜಾಬ್ನ ಮಾಡಬೇಕು ಅಂದರೆ ನಾವು ಫೌಂಡ್ರಿ ಮಾಡ್ತಿದ್ದೀವಿ. ಸೊ ಎಕ್ಸ್ಪೆರಿಮೆಂಟ್ ಹೋಗೋದಕ್ಕಿಂತ ಮುಂಚೆ ಸಮ್ ಬೇಸಿಕ್ಸ್ನ ತಿಳ್ಕೊಳ್ಳೋಣ. ವಾಟ್ ಈಸ್ ಫೌಂಡ್ರಿ? ಫೌಂಡ್ರಿ ಈಸ್ ಎ ಪ್ಲೇಸ್ ವೇರ್ ಮೆಟಲ್ ಇಸ್ ಮೆಲ್ಟೆಡ್ ಆ್ಯಂಡ್ ಫಾರ್ಮ್ ಇನ್ ಟು ಎ ಪರ್ಟಿಕ್ಯುಲರ್ ಶೇಪ್. ಸೊ ನಾವೇನು ಮಾಡ್ತೀವಿ ಅಂದರೆ ಮೆಟಲ್ನ ಮೆಲ್ಟ್ ಮಾಡಿ, ಸೊ ಯಾವ ಶೇಪು ಬೇಕೋ ಆ ಶೇಪಲ್ಲಿ ಮೋಲ್ಡ್ನ ಕ್ಯಾವಿಟಿ ಕ್ರಿಯೇಟ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಅದಕ್ಕೆ ನಾವು ಮೆಲ್ಟ್ ಆಗಿರೋ ಮೆಟಲ್ನ ಪೂರ್ ಮಾಡಿ ನಾವು ಯಾವ ಶೇಪ್ ಬೇಕೋ ಆ ಶೇಪ್ನ ತೊಗೋತೀವಿ. ದಿಸ್ ಕನ್ಸಿಸ್ಟ್ ಆಫ್ ದಿ ಮೇಕಿಂಗ್ ಮೋಲ್ಡ್ಸ್, ಪ್ರಿಪೇರಿಂಗ್ and melting the metal into the molds, cleaning the castings and reclaiming the sand for reuse. ಸೊ ಮೋಲ್ಡಿಂಗ್ ಮಾಡೋದು ಅಂದರೆ, ಸೊ ಸ್ಯಾಂಡ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಡ್ಸ್ ಬರ್ತವೆ. ಆ ಸ್ಯಾಂಡ್ಸ್ನ ನಾವೇನು ಮಾಡ್ತೀವಿ, ಮೋಲ್ಡ್ಗೆ ಹಾಕ್ಬಿಟ್ಟು ಅದರಲ್ಲಿ ಕ್ಯಾವಿಟಿನ ಕ್ರಿಯೇಟ್ ಮಾಡ್ತೀವಿ. ಸೊ ಎಲ್ಲ ಆದಮೇಲೆ ಅಂದ್ರೆ ಏನು ಮಾಡ್ತೀವಿ ಅಂದರೆ ಅದನ್ನು ಮತ್ತೆ ರೀಯೂಸ್ನ ಮಾಡ್ಕೋತೀವಿ ಆ ಸ್ಯಾಂಡ್ನ. ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಮೆಟಲ್ ಕ್ಯಾಸ್ಟಿಂಗ್. ಮೆಟಲ್ ಕ್ಯಾಸ್ಟಿಂಗ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಆ್ಯಂಡ್ ಎಕನಾಮಿಕಲ್ ಮೆಥಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಸೊ ಇದು ಒಂದು ಟೈಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. So foundry is also called as a metal casting process. So ಯಾವ ಅಪ್ಲಿಕೇಶನ್ ಈ ಫೌಂಡ್ರಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯಾವ್ಯಾವ ಅಪ್ಲಿಕೇಶನ್ ನಾವು ಯಾವ್ಯಾವ ಮಾಡಲ್ನ ಮಾಡ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಬಂದಿವು. ಸಿಲಿಂಡರ್ ಬ್ಲಾಕ್ಸ್. ಸೊ ಪಿಸ್ಟನ್ ಆ್ಯಂಡ್ ಸಿಲಿಂಡರ್ ಬರ್ತಾ, ಸಿಲಿಂಡರ್ ಬ್ಲಾಕ್ಸು, ಲೈನರು, ಮೆಷಿನ್ ಟೂಲ್ ಬೆಡ್ಸು, ಮೆಷಿನ್ ಟೂಲ್ದು ಬೆಡ್ನ ಕ್ರಿಯೇಟ್ ಮಾಡ್ತೀವಿ. ಪಿಸ್ಟನ್ ರಿಂಗ್ಸ್, ಮಿಲ್ ರೋಲ್ಸ್, ಡೋರ್ ಹ್ಯಾಂಡಲ್ಸ್. ಸೊ ಇದೆಲ್ಲನೂ ಬಂದು ಕ್ಯಾಸ್ಟಿಂಗ್ ಇದು ಫೌಂಡ್ರಿ ಟೆಕ್ನಾಲಜಿ, ಮೆಟಲ್ ಕ್ಯಾಸ್ಟಿಂಗ್ ಪ್ರೊಸೆಸ್ಸಲ್ಲಿ. ಪಂಪ್, ವೀಲ್ ಆಫ್ ಮಿನಿ ಕಾರ್ ವೀಲ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅದರಲ್ಲೇ, ಅಂದರೆ ರಬ್ಬರ್ ಹಾಕೋದು ಬಿಟ್ಟು. ಕ್ಯಾಸ್ಟಿಂಗ್ ಈಸ್ ಆಲ್ಸೋ ಹೆವಿಲಿ ಯೂಸ್ಡ್ ಇನ್ ದಿ ಟಾಯ್ ಇಂಡಸ್ಟ್ರೀಸ್. ಸೊ ಸಣ್ಣ ಪುಟ್ಟ ಗೊಂಬೆಗಳು ಅವು ಇವೆಲ್ಲ ಬರ್ತಾವಲ್ಲ ಪ್ಲಾಸ್ಟಿಕ್ದು, ಮತ್ತು ಅದೆಲ್ಲ ಏನು ಮಾಡ್ತೀವಿ ನಾವು, ಒಂದು ಕ್ಯಾವಿಟಿ ಕ್ರಿಯೇಟ್ ಮಾಡಿಕೊಂಡು ಜಸ್ಟು ಮೆಟಲ್ನ ಮೆಲ್ಟ್ ಮಾಡಿಬಿಟ್ಟು ಪೂರ್ ಮಾಡ್ತಾ ಹೋಗ್ತೀವಿ ಅಷ್ಟೆ. ಸೊ ಒಂದು ಕ್ಯಾವಿಟಿ ಅಂತ ಹೇಳ್ತಿದ್ವಲ್ಲ, ಕ್ಯಾವಿಟಿ ಏನಪ್ಪ ಅಂದರೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಟ್ರನ್ಸ್ ಬರುತ್ತೆ. ಆ ಪ್ಯಾಟ್ರನ್ನ ಮೋಲ್ಡ್ಗೆ ಇಟ್ಬಿಟ್ಟು ಮಣ್ಣನ್ನ ತುಂಬಿಟ್ಟು ಮತ್ತೆ ಆ ಪ್ಯಾಟ್ರನ್ನ ರಿಮೂವ್ ಮಾಡ್ತೀವಿ. ಸೊ ಪ್ಯಾಟ್ರನ್ ಎಕ್ಸಾಕ್ಟ್ ಪ್ಯಾಟ್ರನ್ ಅಂತ ಏನಂದರೆ, ಎ ಪ್ಯಾಟ್ರನ್ ಈಸ್ ಎ ರೆಪ್ಲಿಕಾ ಆಫ್ ದಿ ಆಬ್ಜೆಕ್ಟ್ ಟು ಬಿ ಮೇಡ್ ಬೈ ಎ ಕ್ಯಾಸ್ಟಿಂಗ್ ಪ್ರೊಸೆಸ್. ಸೊ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ದು ರೆಪ್ಲಿಕಾ ರೆಡಿ ಇರುತ್ತೆ, ಸ್ಟ್ಯಾಂಡರ್ಡ್. ಸೊ ಅದನ್ನೇನು ಮಾಡ್ತೀವಿ, ಮೋಲ್ಡಿಂಗ್ ಮಾಡಿಬಿಟ್ಟು ರಿಮೂವ್ ಮಾಡಿಕೊಂಡು ಆ ಒಂದು ಕ್ಯಾವಿಟಿ ಕ್ರಿಯೇಟ್ ಆಗಿರುತ್ತೆ ಆ ಶೇಪಲ್ಲಿ. ಸೊ ಆ ಶೇಪಲ್ಲಿ ನಾವು ಮೆಟಲ್ ಮೆಲ್ಟ್ ಆಗಿರೋದನ್ನ ಪೂರ್ ಮಾಡ್ತೀವಿ with some modification. A pattern is normally a wooden or metal model or thermosetting plastic which is a symbol of the cast product to be made. Then molding tools. So these are the important molding tools and equipments. ಏನೇನು ಟೂಲ್ಸ್ ಯೂಸ್ ಮಾಡ್ತೀವಿ ಮೋಲ್ಡಿಂಗಲ್ಲಿ, ಮೋಲ್ಡ್ ಮಾಡೋದಕ್ಕೆ ಏನೇನು ಟೂಲ್ಸ್ ಬೇಕು ಬೇಸಿಕ್ಕಾಗಿ. ಶಾವೆಲ್. ಎ ಶಾವೆಲ್ ಇಸ್ ಯೂಸ್ಡ್ ಫಾರ್ ಮಿಕ್ಸಿಂಗ್ ಆ್ಯಂಡ್ ಟೆಂಪರಿಂಗ್ ದಿ ಮೋಲ್ಡಿಂಗ್ ಸ್ಯಾಂಡ್ ಫಾರ್ ಮೂವಿಂಗ್ ದಿ ಸ್ಯಾಂಡ್ ಫ್ರಮ್ ಪೈಲ್ ಟು ದಿ ಮೋಲ್ಡ್. ಸೊ ಯಾವುದೋ ಒಂದು ಮೂಲೆಯಲ್ಲಿ ಒಂದಿಷ್ಟು ಲಾಟು ಸ್ಯಾಂಡ್ ಇರುತ್ತೆ. ಆ ಸ್ಯಾಂಡ್ನ ನಾವು ಎಲ್ಲಿ ಒಂದು ಫ್ಲೋರ್ ಅಂತ ಕ್ರಿಯೇಟ್ ಆಗಿರುತ್ತೆ, ಒಂದು ಇದು ಇರುತ್ತೆ, ಬೆಂಚ್ ಮೋಲ್ಡ್ ಇರುತ್ತೆ. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡಬೇಕು, ಅಂದರೆ ಟ್ರಾನ್ಸ್ಫರ್ ಮಾಡಬೇಕು ಮಣ್ಣನ್ನು ಅಲ್ಲಿಂದ ಇಲ್ಲಿಗೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಶಾವೆಲ್ ಅಂತ ಯೂಸ್ ಮಾಡ್ಕೋತೀವಿ. ದೆನ್ ರಿಡಲ್. ಎ ರಿಡಲ್ ಸಮ್ಟೈಮ್ಸ್ ಕಾಲ್ಡ್ ಎ ಸ್ಕ್ರೀನ್. ಸೊ ಕನ್ಸಿಸ್ಟ್ ಆಫ್ ಎ ಸರ್ಕ್ಯುಲರ್ ಆರ್ ಸ್ಕ್ವೇರ್ ವುಡನ್ ಫ್ರೇಮ್ fitted with a standard wire mesh at the bottom as shown in figure. It is used for removing the foreign materials such as nails, short metals, wood, etc. from the molding sand. ಸೊ ಇಲ್ಲಿ ನಿಮಗೆ ಚಿತ್ರ ಕಾಣ್ತಿದೆ. ಸೊ ಇದೇನು ಮಾಡ್ತೀವಿ ಅಂದರೆ, ಮಣ್ಣನ್ನ ನಾವು ಜಲ್ರಿ ಹಿಡಿತೀವಿ ಅಂತ ಹೇಳ್ತೀವಲ್ಲ, ಸೊ ಆ ಥರ ಜಲ್ರಿ ಹಿಡಿಬೇಕು. ಯಾಕಂದರೆ ಅದರಲ್ಲಿ ಸ್ವಲ್ಪ ಮೆಟಲ್ ಪೀಸಸ್ ಇರ್ಬೋದು, ಮಳೆಗಳು ಬಿದ್ದಿರ್ಬೋದು, ಸೊ ಏನಾದ್ರು ವುಡ್ ಮಿಕ್ಸ್ ಆಗಿರ್ಬೋದು. ಸೊ ಅದೆಲ್ಲ ಮಿಕ್ಸ್ ಆಗಿದ್ದು ನಾವು ಮೋಲ್ಡ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಸೊ ಕರೆಕ್ಟಾಗಿ ರ್ಯಾಮಿಂಗ್ ಆಗಲ್ಲ, ಆಮೇಲೆ ಕ್ಯಾವಿಟಿ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಸೊ ನಾವು ಪೂರ್ ಮಾಡಿದಾಗ ಏನಾದ್ರು ಥರ ಇತ್ತು ಅಂದರೆ ಒರಿಜಿನಲ್ ಶೇಪು ಮತ್ತು ರಿಕ್ವೈರ್ಡ್ ಶೇಪು ನಮಗೆ ಬರೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಮೆಟಲ್ನ ಆ ಮಣ್ಣನ್ನು ಸ್ಕ್ರೀನಿಂಗ್ ಮಾಡ್ತೀವಿ. ಸ್ಕ್ರೀನಿಂಗ್ ಇನ್ ದ ಸೆನ್ಸ್, ಸೊ ಜಾಲರಿ ಹಿಡಿದು ಫೈನ್ ಪಾರ್ಟಿಕಲ್ ಏನು ಫೈನ್ ಸ್ಯಾಂಡ್ ಬೇಕು ಅದನ್ನು ಮಾತ್ರ ನಾವು ತೊಗೋತೀವಿ. ದೆನ್ ರ್ಯಾಮರ್. ಎ ಹ್ಯಾಂಡ್ ರ್ಯಾಮರ್ ಇಸ್ ಎ ವುಡನ್ ಆರ್ ಮೆಟಲ್ ಟೂಲ್ ಯೂಸ್ಡ್ ಫಾರ್ ಪ್ಯಾಕಿಂಗ್ ಆರ್ ರ್ಯಾಮಿಂಗ್ ದಿ ಸ್ಯಾಂಡ್ ಇನ್ ಟು ದಿ ಮೋಲ್ಡ್. ಸೊ ಒಂದ್ಸರಿ ನಾವು ಮಣ್ಣು ಹಾಕಿದ ತಕ್ಷಣವೇ ಅದು ಟೈಟಾಗಿ ಫಿಟ್ಟಾಗಿ ಕೂತ್ಕೊಳ್ಳಲ್ಲ. ಸೊ ಅದಕ್ಕೆ ನಾವು ರ್ಯಾಮಿಂಗ್ ಮಾಡಬೇಕು. ಇಲ್ಲಿ ಚಿತ್ರ ಕಾಣ್ತಿದ್ದಿಲ್ಲ ಆ ಥರದ ಅದಿದೆ. ಸೊ ಅದರಲ್ಲಿ ನಾವು ರ್ಯಾಮಿಂಗ್ ಮಾಡ್ತೀವಿ, ಅಂದರೆ ಮೆಟಲ್ನ ಅಂದರೆ ಸ್ಯಾಂಡನ್ನ ನೀಟಾಗಿ ಮೋಲ್ಡ್ ಒಳಗಡೆ ಪ್ಯಾಕ್ ಮಾಡ್ತೀವಿ. ದೆನ್ ಟ್ರಾವೆಲ್. ಸೊ ಟ್ರಾವೆಲ್ ಕನ್ಸಿಸ್ಟ್ ಆಫ್ ಎ ಮೆಟಲ್ ಬ್ಲೇಡ್ ಫಿಟೆಡ್ ವಿತ್ ಎ ವುಡನ್ ಹ್ಯಾಂಡಲ್. ಟ್ರಾವೆಲ್ ಆರ್ ಎಂಪ್ಲಾಯ್ಡ್ ಇನ್ ಆರ್ಡರ್ ಟು ಸ್ಮೂತ್ ಆರ್ ಸ್ಲೀಕ್ ಓವರ್ ದಿ ಸರ್ಫೇಸ್ ಆಫ್ ಮೋಲ್ಡ್ಸ್. ಸೊ ಟ್ರಾವೆಲ್ ಅಂದರೆ ಈಗ ಮಣ್ಣೆಲ್ಲ ಹಾಕಿ ರ್ಯಾಮಿಂಗ್ ಎಲ್ಲ ಮಾಡಾದ್ಮೇಲೆ ಅದನ್ನು ನೈಸ್ ಮಾಡಬೇಕು, ಸಮ ಮಾಡಬೇಕು. ಸಮ ಮಾಡೋದಕ್ಕೆ ಒಂದು ಫ್ಲಾಟ್ ಆಗಿರೋದು ಏನಾದ್ರು ಒಂದು ಬೇಕಾಗುತ್ತಲ್ಲ. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಟ್ರಾವೆಲ್ನ ಯೂಸ್ ಮಾಡ್ಕೋತೀವಿ. ಎ ಮೋಲ್ಡರ್ ಆಲ್ಸೋ ಯೂಸಸ್ ದೆಮ್ ಇನ್ ರಿಪೇರಿಂಗ್ ದಿ ಡ್ಯಾಮೇಜ್ ಪೋರ್ಷನ್ ಆಫ್ ದಿ ಮೋಲ್ಡ್. ಸೊ ಎಲ್ಲರೂ ಏನಾದ್ರು ಮೋಲ್ಡ್ ಡ್ಯಾಮೇಜ್ ಆಯಿತು ಅಂದರೆ ಇದರಲ್ಲಿ ಸ್ವಲ್ಪ ಸ್ಯಾಂಡನ್ನ ತೊಗೊಂಡು ಅಲ್ಲಿಗೆ ಸ್ಯಾಂಡನ್ನು ಹಾಕ್ಬಿಟ್ಟು ನೀಟಾಗಿ ಫಿನಿಶಿಂಗ್ ಮಾಡ್ತೀವಿ.
The usual travel is rectangular in shape and has either a round or square end. Then slick. Slick. It is a small double-ended tool having a flat on one end and a spoon on the other end. So one side spoon shape alide, ಇನ್ನೊಂದು side flat ಆಗಿದೆ. This tool is also made in variety of shapes. Slicks are used for repairing and finishing small surface of the mold. ಸೊ ಯಾವುದಾದ್ರು ಒಂದು ಸ್ಮಾಲ್ ಸರ್ಫೇಸು ಬಿಲೋ 10 mm ಅಥವಾ 15 mm ಒಳಗಡೆ ಇತ್ತು ಅಂದರೆ ಸೊ ಅಲ್ಲಿಗೆ ಯಾವುದು ಈ ಟ್ರಾವೆಲ್ಲು ಅಲ್ಲಿ ಆ ಪೋರ್ಷನಲ್ಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ದೊಡ್ಡದಿದೆ ಟ್ರಾವೆಲ್. ಸೊ ಅಲ್ಲಿ ಚಿಕ್ಕ ಪೋರ್ಷನ್ ಕಡೆ ನಾವೇನು ಮಾಡಬೇಕು, ಫಿನಿಶಿಂಗ್ ಮಾಡಬೇಕು, ಅದು ರಿಪೇರ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಯು ಆರ್ ಯೂಸಿಂಗ್ ಸ್ಲಿಕ್. ದೆನ್ ಇಲ್ಲಿ ರೈಟ್ ಸೈಡ್ ಒಂದು ಸ್ಕೆಚ್ ಇದೆ. ಸೊ ಅದು ಲಿಫ್ಟರ್. ಸೊ ಲಿಫ್ಟರ್ಸ್ ಆರ್ ಮೇಡ್ ಆಫ್ ಥಿನ್ ಸೆಕ್ಷನ್ ಆಫ್ ಸ್ಟೀಲ್ ಆಫ್ ವೇರಿಯಸ್ ವಿಡ್ತ್ ಆ್ಯಂಡ್ ಲೆಂತ್ with one end bent at right angles. They are used to clean and finish the bottom and sides of the deep narrow opening in molds. ಸೊ ಅಲ್ಲಿ ನೋಡಿ ಒಂದು ನೀಟಾಗಿ ರೈಟ್ ಆ್ಯಂಗಲ್ ಶೇಪಲ್ಲಿದೆ. ಅದೇನು ಮಾಡುತ್ತೆ ಅಂದರೆ ನಾವು ಮೋಲ್ಡ್ ಮಾಡೋಕ್ಕೆ ಯಾವ ಶೇಪ್ ಬೇಕು ಆ ಶೇಪ್ನ ಡೆಪ್ತ್ ವೈಸ್ ಎತ್ತುತ್ತೀವಿ. ಸೊ ಡೆಪ್ತ್ ವೈಸ್ ಎತ್ತಾಗ ಬಾಟಮ್ ಸರ್ಫೇಸ್ ಏನಾಗಿರುತ್ತೆ, ಎಕ್ಸಾಕ್ಟ್ ಫಿನಿಶಿಂಗ್ ಇರಲ್ಲ, ಜೊತೆಗೆ ರೌಂಡ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ ನೀಟಾಗಿ ಕ್ಲೀನ್ ಮಾಡಬೇಕು, ಫಿನಿಶ್ ಮಾಡಬೇಕು ಅಂದರೆ ನಾವೇನು ಯೂಸ್ ಮಾಡ್ತೀವಿ, ಲಿಫ್ಟರ್ನ ಯೂಸ್ ಮಾಡ್ಕೋತೀವಿ. ದೆನ್ ಸ್ಟ್ರೈಕ್ ಆಫ್ ಬಾರ್. The strike off bar is a piece of metal or wood with a straight edge. It is used to trickle or strike off excess sand from the mold after ramming to provide a level surface. ಸೊ ಒಂದ್ಸರಿ ಮೋಲ್ಡ್ ಇದ್ದು ಮೋಲ್ಡ್ ಮೇಲೆ ನಾವು ಸ್ಯಾಂಡನ್ನು ಹಾಕಿ ರ್ಯಾಮಿಂಗ್ ಎಲ್ಲ ಮಾಡಾದ್ಮೇಲೆ ಮತ್ತೆ ಲಾಸ್ಟ್ ಏನಾಗುತ್ತೆ, ಆ ಮೋಲ್ಡ್ಕಿನ್ನ ಎಕ್ಸ್ಟ್ರಾ ಮೆಟಲ್ ತುಂಬ್ಕೊಂಡಿರುತ್ತೆ ಮೇಲ್ಗಡೆ. ಸೊ ಅದನ್ನು ಸ್ಟ್ರೈಟಾಗಿ ಮಾಡಬೇಕು. ನಾವು ಸುಮ್ಮನೆ ಕೈಯಲ್ಲಿ ಒಂದು ಪೋರ್ಷನ್ ರಿಮೂವ್ ಮಾಡಿ ಇನ್ನೊಂದು ಪೋರ್ಷನ್ ರಿಮೂವ್ ಮಾಡಿದಾಗ ಏನಾಗುತ್ತೆ, ವೇವ್ ಶೇಪ್ ಕ್ರಿಯೇಟ್ ಆಗಿಬಿಡುತ್ತೆ ಸರ್ಫೇಸು. ಸೊ ಅದಕ್ಕೇನು ಮಾಡ್ತೀವಿ, ಒಂದು ವುಡನ್ದು ಪೀಸ್ ತೊಗೋತೀವಿ. ಸೊ ಒನ್ ಎಡ್ಜ್ ಏನಾಗಿರುತ್ತೆ, ಸ್ಟ್ರೈಟ್ ಎಡ್ಜ್ ಆಗಿರುತ್ತೆ, ಅದರಲ್ಲಿ ನೀಟಾಗಿ ಸಮವಾಗಿ ಇಟ್ಕೊಂಡು ನಾವು ಎಕ್ಸಸ್ ಸ್ಯಾಂಡ್ನೆಲ್ಲ ರಿಮೂವ್ ಮಾಡ್ತೀವಿ. ದೆನ್ ಬೆಲ್ಲೋಸ್ ಆರ್ ಯೂಸ್ಡ್ ಟು ಬ್ಲೋ ಪಾರ್ಟಿಕಲ್ಸ್ ಆಫ್ ಸ್ಯಾಂಡ್ ಫ್ರಮ್ ದಿ ಪ್ಯಾಟರ್ನ್ ಆ್ಯಂಡ್ ಮೋಲ್ಡ್ ಕ್ಯಾವಿಟಿ. ಹ್ಯಾಂಡ್ ಬ್ಲೋವರ್ ಇಸ್ ಶೋನ್ ಇನ್ ಫಿಗರ್. ಸೊ ಬೆಲ್ಲೋಸ್ ಅಂದರೆ ಸ್ಕೆಚಲ್ಲಿ ಇದೆ ನೋಡಿ, ಹ್ಯಾಂಡ್ ಬ್ಲೋವರ್ ಥರ ನಾವು ಹಿಂಗೆ ಪ್ರೆಸ್ ಮಾಡ್ದಂಗೆ ಏರ್ ಪಾಸ್ ಆಗ್ತಾ ಹೋಗುತ್ತೆ. ಸೊ ಈಗ ಮೋಲ್ಡ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ. ಸಮ್ಟೈಮ್ಸ್ ಸ್ಮಾಲ್ ಪಾರ್ಟಿಕಲ್ಸ್ ಏನಾಗುತ್ತೆ ನಿಮ್ಮ ರಿಕ್ವೈರ್ಡ್ ಶೇಪ್ ಅಥವಾ ಪ್ಯಾಟರ್ನ್ ಮೇಲೆ ಕೂತಿರುತ್ತೆ. ಸೊ ಅದೇನಾಗುತ್ತೆ, ಅದು ರಿಪ್ಲಿಕಾ ಆಗಿರೋದ್ರಿಂದ ನಾವು ಮೋಲ್ಟನ್ ಮೆಟಲ್ನ ಹಾಕಿದಾಗ ಆ ಸ್ಮಾಲ್ ಪಾರ್ಟಿಕಲ್ ಎಕ್ಸ್ಟ್ರಾ ಮೆಟಲ್ ಇರೋ ಜಾಗದಲ್ಲೂ ಒಂದು ಎಕ್ಸ್ಟ್ರಾ ಶೇಪ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಅದೆಲ್ಲ ರಿಮೂವ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಇಲ್ಲಿ ಬೆಲ್ಲೋಸ್ನ ಯೂಸ್ ಮಾಡ್ತೀವಿ. ದೆನ್ ಮ್ಯಾಲೆಟ್. ಎ ರಾ ಹೈಡ್ ಮ್ಯಾಲೆಟ್ ಈಸ್ ಯೂಸ್ಡ್ ಟು ಲೂಸನ್ ದಿ ಪ್ಯಾಟರ್ನ್ ಇನ್ ದಿ ಮೋಲ್ಡ್ ಸೊ ದಟ್ ಇಟ್ ಕ್ಯಾನ್ ಬಿ ವಿತ್ಡ್ರಾನ್ ವಿತೌಟ್ ಡ್ಯಾಮೇಜ್ ಟು ದಿ ಮೋಲ್ಡ್. ಸೊ ಒಂದ್ಸರಿ ಮೋಲ್ಡ್ ಕ್ರಿಯೇಟ್ ಆಗಿದ್ಮೇಲೆ ರಾ ಹೈಡ್ ಮ್ಯಾಲೆಟ್ ಈಸ್ ಯೂಸ್ಡ್ ಟು ಲೂಸನ್ ದಿ ಪ್ಯಾಟರ್ನ್. ಸೊ ಪ್ಯಾಟರ್ನ್ನ ಈಗ ಮೋಲ್ಡ್ ಸ್ಯಾಂಡ್ ಹಾಕ್ತೀವಿ, ಸ್ಯಾಂಡೆಲ್ಲ ಹಾಕ್ಬಿಟ್ಟು ರ್ಯಾಮಿಂಗ್ ಎಲ್ಲ ಮಾಡಿ ಅದ್ರ ಮೇಲೆ ಪ್ಯಾಟರ್ನ್ ಇಕ್ಕಿದ್ದೀವಿ. ಪ್ಯಾಟರ್ನ್ ಇಕ್ಬಿಟ್ಟು ಆದಮೇಲೆ ನಾವೇನು ಮಾಡಬೇಕು, ಸೊ ರೆಪ್ಲಿಕಾ ಕ್ರಿಯೇಟ್ ಆಗಿರುತ್ತೆ. ಸೊ ರೆಪ್ಲಿಕಾ ಕ್ರಿಯೇಟ್ ಆದಮೇಲೆ ನಾವು ಪ್ಯಾಟರ್ನ ರಿಮೂವ್ ಮಾಡಬೇಕು ಮೆಟಲ್ನ ಪೋರ್ ಮಾಡೋದಕ್ಕೆ. ಸೊ ನಾವು ಸುಮ್ಮನೆ ಹಂಗೆ ರಿಮೂವ್ ಮಾಡಿಬಿಡ್ತೀವಿ ಅಂತ ಏನಾಗುತ್ತೆ, ಆ ಒಂದು ಶೇಪ್ ಏನಿದೆ ಶೇಪು ಮೂವ್ಮೆಂಟ್ ಆದಾಗ ಜಾಸ್ತಿ ಸೈಜು ಇನ್ಕ್ರೀಸ್ ಆಗಿಬಿಡುತ್ತೆ, ಆಮೇಲೆ ರಿಕ್ವೈರ್ಡ್ ಶೇಪ್ ಸಿಗೋಲ್ಲ. ಸೊ ಅಂಥದಕ್ಕೆ ಏನು ಮಾಡ್ತೀವಿ, ನಿಧಾನಕ್ಕೆ ರ್ಯಾಮಿಂಗ್ ಮಾಡಿ ಪ್ಯಾಟ್ರನ್ಗೆ ಈಸಿಯಾಗಿ ರಿಮೂವ್ ಮಾಡ್ಬೋದು. ಯಾವ ಆ ಮೋಲ್ಡ್ ಕ್ಯಾವಿಟಿ ಏನು ಚೂರು ಡ್ಯಾಮೇಜ್ ಆಗದೆ ಇರುತ್ತಲ್ಲ ನಾವು ರಿಮೂವ್ ಮಾಡೋದಕ್ಕೆ ಸೊ ಮ್ಯಾಲೆಟ್ನ ಯೂಸ್ ಮಾಡ್ಕೋತೀವಿ. ದೆನ್ ವೆಂಟ್ರಾಡ್. ಎ ವೆಂಟ್ರಾಡ್ ಆರ್ ವೈರ್ ಈಸ್ ಯೂಸ್ಡ್ ಟು ಮೇಕ್ ಎ ಸೀರೀಸ್ ಆಫ್ ಸ್ಮಾಲ್ ಹೋಲ್ಸ್ ಟು ಪರ್ಮಿಟ್ ಗ್ಯಾಸಸ್ ಟು ಎಸ್ಕೇಪ್ ವೆನ್ ದಿ ಮೋಲ್ಟನ್ ಮೆಟಲ್ ಇಸ್ ಬೀಯಿಂಗ್ ಪೋರ್ಡ್. ಸೊ ಒಂದ್ಸರಿ ಕ್ಯಾವಿಟಿ ಕ್ರಿಯೇಟ್ ಆಗಿದೆ, ಮೆಟಲ್ನ ಪೋರ್ ಮಾಡಬೇಕು. ಸೊ ಪೋರ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ ಈ ವೆಂಟ್ರಾಡ್ನ ತೊಗೊಂಡು ಸ್ಮಾಲ್ ಹೋಲ್ಸ್ ಥರ ಚುಚ್ಚಬೇಕು ಅದಕ್ಕೆ ಮೋಲ್ಡ್ಗೆ. ಅದೇನಾಗುತ್ತೆ, ಒಂದು ಸ್ಮಾಲ್ ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ಮೋಲ್ಟನ್ ಮೆಟಲ್ನ ಪೋರ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಸ್ಮಾಲ್ ಹೋಲ್ಸ್ ಏನಾಗುತ್ತೆ ಅಂದರೆ ಆ ಹೀಟ್ ಇರುತ್ತಲ್ವ, ಮೋಲ್ಟನ್ ಇನ್ ದ ಸೆನ್ಸ್ ಹೀಟ್ ಆಗಿರುತ್ತೆ, ಬಿಸಿ ಇರುತ್ತೆ ಮೆಟಲ್ ಫುಲ್ಲು ಲಿಕ್ವಿಡ್ ಸ್ಟೇಜಲ್ಲಿ. ಸೊ ಅದೇನಾಗುತ್ತೆ, ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಗ್ಯಾಸ್ ಏನಾದ್ರು ವೆಂಟ್ ಹೋಲ್ನ ಸ್ಮಾಲ್ ಹೋಲ್ ಕ್ರಿಯೇಟ್ ಮಾಡಲಿಲ್ಲ ಅಂದರೆ ಸೊ ಅದು ಬ್ಲೋ ಹೋಲ್ಸ್ ಕ್ರಿಯೇಟ್ ಆಗಿ ಶೇಪು ಡ್ಯಾಮೇಜ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಈ ಹೋಲ್ಸ್ ಕ್ರಿಯೇಟ್ ಮಾಡೋದ್ರಿಂದ ಆ ಹೋಲಲ್ಲಿ ಸ್ಮಾಲ್ ಅಂದರೆ ಗ್ಯಾಸಸ್ ಏನಾಗುತ್ತೆ ಎಸ್ಕೇಪ್ ಆಗ್ತಾ ಹೋಗಿ ಎಕ್ಸಾಕ್ಟ್ ಶೇಪು ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಈಸ್ ದಿ ಮೋಲ್ಡಿಂಗ್ ಬಾಕ್ಸ್. ಸೊ ಇದರಲ್ಲಿ 2 ಬಾಕ್ಸ್ ಇದೆ, ಒಂದು ಬಾಟಮ್ದು ಡ್ರ್ಯಾಗ್, ಟಾಪು ಕೋಪ್ ಬಾಕ್ಸ್ ಅಂತ. ಸೊ ಡ್ರ್ಯಾಗ್ ಬಾಕ್ಸಲ್ಲಿ ಅರ್ಧ ಪ್ಯಾಟರ್ನ್ ಇನ್ಸರ್ಟ್ ಮಾಡಿರ್ತೀವಿ, ಕೋಪ್ ಬಾಕ್ಸಲ್ಲಿ ಅರ್ಧ ಪ್ಯಾಟರ್ನ್ ಇನ್ಸರ್ಟ್ ಮಾಡಿ ಸೊ ಎರಡನ್ನೂ ಮರ್ಜ್ ಮಾಡಿ ಪ್ಯಾಟರ್ನ ರಿಮೂವ್ ಮಾಡಿ ರನ್ನರು ರೈಸರ್ ಎಲ್ಲ ಮಾಡಿರ್ತೀವಿ. ಸೊ ಸ್ಯಾಂಡ್ ಮೋಲ್ಡ್ಸ್ ಆರ್ ಪ್ರಿಪೇರ್ಡ್ ಇನ್ ಸ್ಪೆಷಲಿ ಫ್ಯಾಬ್ರಿಕೇಟೆಡ್ ಬಾಕ್ಸ್ ಕಾಲ್ಡ್ ಫ್ಲಾಸ್ಕ್. ಸೊ ಫ್ಲಾಸ್ಕ್ ಅಥವಾ ಮೋಲ್ಡ್ಸ್. ದಿ ಪರ್ಪಸ್ ಆಫ್ ದಿ ಫ್ಲಾಸ್ಕ್ ಇಸ್ ಟು ಇಂಪಾರ್ಟ್ ದಿ ನೆಸೆಸರಿ ರಿಜಿಡಿಟಿ ಆ್ಯಂಡ್ ಸ್ಟ್ರೆಂತ್ ಟು ದಿ ಸ್ಯಾಂಡ್ ಇನ್ ಮೋಲ್ಡಿಂಗ್. ಸೊ ನಾವು ಬಾಕ್ಸ್ನ ಯೂಸ್ ಮಾಡೋದಿಲ್ಲ, ಹಂಗೆ ನಾವು ಮಣ್ಣನ್ನ ಇಟ್ಬಿಟ್ಟು ಮಣ್ಣೊಳಗಡೆ ಕ್ರಿಯೇಟ್ ಮಾಡ್ತೀವಿ ಅಂದರೆ ಸೊ ನಮಗೇನಾಗುತ್ತೆ, ರಿಜಿಡಿಟಿ ಸಿಗೋಲ್ಲ, ಸ್ಟ್ರೆಂತ್ ಸಿಗೋಲ್ಲ. ದೇ ಆರ್ ಯೂಶಲಿ ಮೇಡ್ ಇನ್ 2 parts ಹೆಲ್ಡ್ ಇನ್ ಅಲೈನ್ಮೆಂಟ್ ಬೈ ಡುವಲ್ ಪಿನ್ಸ್. ಡುವಲ್ ಪಿನ್ಸ್ ಅಂತ ಗೈಡೆಡ್ ಅಂತ ಕಾಣ್ತಿದಾರಲ್ಲ, ಸೊ ಅಲ್ಲೇನು ಮಾಡ್ತೀವಿ, ಡುವಲ್ ಪಿನ್ಸ್ ಇರುತ್ತೆ, ಒಂದಕ್ಕೊಂದನ್ನು ಲಾಕ್ ಮಾಡ್ತೀವಿ. ಸೊ ದಿ ಟಾಪ್ ಪಾರ್ಟ್ ಈಸ್ ಕಾಲ್ಡ್ ಕೋಪ್ ಆ್ಯಂಡ್ ದಿ ಲೋವರ್ ಪಾರ್ಟ್ ಆಫ್ ದಿ ಫ್ಲಾಸ್ಕ್ ಈಸ್ ಕಾಲ್ಡ್ ಡ್ರ್ಯಾಗ್. ಸೊ
ಸೊ ಎರಡೂ ಅಸೆಂಬ್ಲಿ ಆದಮೇಲೆ ಈ ಕಂಪ್ಲೀಟ್ ಫ್ಲಾಸ್ಕ್ ಅಂತಿದೆಯಲ್ಲ ಅದು ಅಸೆಂಬ್ಲಿ ಶೇಪ್. ಸ್ಟೆಪ್ಸ್ ಇನ್ ಫೌಂಡ್ರಿ ಪ್ರೊಸೆಸ್. ಸೊ ಏನೇನು ಸ್ಟೆಪ್ಸು? ಸೊ ಫಸ್ಟ್ ಈಸ್ ಪ್ಯಾಟ್ರನ್ನು. ಸೊ ಪ್ಯಾಟ್ರನ್ನೇ ಫಸ್ಟ್ ಪ್ಯಾಟ್ರನ್ ಮೇಕಿಂಗ್, ಅದು ಡಿಫ್ರೆಂಟ್ ಪ್ರೊಸೀಜರ್ ಇದೆ. ಸೊ ಅದಾದಮೇಲೆ ಏನಾಗುತ್ತೆ, ಪ್ಯಾಟ್ರನ್ನ ಒಂದು ಮೋಲ್ಡ್ ಕ್ಯಾವಿಟಿ ಅಂದರೆ ಮೋಲ್ಡಲ್ಲಿ ಸ್ಯಾಂಡ್ ಹಾಕಿ ಸ್ಯಾಂಡ್ ಮೇಲೆ ಪ್ಯಾಟ್ರನ್ ಹಾಕ್ಬಿಟ್ಟು ನಾವೊಂದು ಕ್ಯಾವಿಟಿ ಕ್ರಿಯೇಟ್ ಮಾಡ್ಕೋತೀವಿ. ಕ್ಯಾವಿಟಿ ಕ್ರಿಯೇಟ್ ಆದಮೇಲೆ ಈ ಕಡೆ ಮೆಲ್ಟಿಂಗ್ ಆಫ್ ದಿ ಮೆಟಲ್. ಸೊ ಮೆಟಲ್ ಏನು ಮಾಡ್ತೀವಿ, ಮೋಲ್ಡ್ಗೆ ಪೂರಿಂಗ್ ಇಂಟು ಮೋಲ್ಡ್. ಸೊ ಮೋಲ್ಡ್ ಪೂರ್ ಆದಮೇಲೆ ಏನಾಗುತ್ತೆ, ಕ್ಯಾಸ್ಟಿಂಗ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕ್ಯಾಸ್ಟಿಂಗ್ ಆಗಿರೋದನ್ನ ನಾವೇನು ಮಾಡಬೇಕು, ನೆಕ್ಸ್ಟ್ ಹೀಟ್ ಟ್ರೀಟ್ಮೆಂಟ್ ಮಾಡಬೇಕು. ಯಾಕಂದರೆ ಹಾಟ್ ಮೆಟಲ್ಲು ಕೂಲ್ ಆಗಿರುತ್ತೆ, ಬಟ್ ಅಲ್ಲೇನಾಗುತ್ತೆ, ಹೀಟ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಸ್ಟ್ರೆಂತು ನಮಗೆ ಸಿಗೋದಿಲ್ಲ, ಎಕ್ಸಾಕ್ಟ್ ಸ್ಟ್ರೆಂತು ಸಿಗೋದಿಲ್ಲ. ಸೊ ಒಂದ್ಸರಿ ಹೀಟ್ ಟ್ರೀಟ್ಮೆಂಟ್ ಆದಮೇಲೆ ಕ್ಲೀನಿಂಗ್ ಮಾಡ್ಕೋತೀವಿ ಮೆಟಲ್ನ, ಅದೇ ಫೈನಲ್ ಪ್ರಾಡಕ್ಟ್ನ ಕ್ಲೀನಿಂಗ್ ಆ್ಯಂಡ್ ಫಿನಿಶಿಂಗ್ ಮಾಡಿ ಇನ್ಸ್ಪೆಕ್ಷನ್ ಮಾಡ್ತೀವಿ, ಎನಿ ಡಿಫೆಕ್ಟ್ ಇಸ್ ದೇರ್ ಆರ್ ನಾಟ್ ಅಂತ. ಸೊ ದಿಸ್ ಈಸ್ ದಿ ಎಕ್ಸಸೈಸ್ ನಂಬರ್ 1. ಪ್ರಿಪೇರ್ ದಿ ಸ್ಕ್ವಯರ್ ಮೋಲ್ಡ್ ಕ್ಯಾವಿಟಿ ಆಸ್ ಪರ್ ದಿ ಗಿವನ್ ಸ್ಕೆಚ್. ಸೊ ನಾವೇನು ಮಾಡ್ತಾಯಿದ್ದೀವಿ, ಈಗ ಸ್ಕ್ವಯರ್ನ ಕ್ರಿಯೇಟ್ ಮಾಡ್ತಾಯಿದ್ವಿ, ಸ್ಕ್ವಯರ್ ಮೋಲ್ಡ್ ಕ್ಯಾವಿಟಿ. ಸೊ ದೀಸ್ ಆರ್ ದಿ ಟೂಲ್ಸ್ ರಿಕ್ವೈರ್ಡ್: ಮೋಲ್ಡಿಂಗ್ ಬೋರ್ಡ್, ಶಾವೆಲ್, ರಿಡಲ್, ರ್ಯಾಮರ್, ಸ್ಟ್ರೈಕ್ ಆಫ್ ಬಾರ್, ಟ್ರಾವೆಲ್, ಲಿಫ್ಟರ್. ಸೊ ಇದೆಲ್ಲದರೂ ಸ್ಕೆಚ್ ನೋಡಿದರೆ ಇದೆಲ್ಲ ಅಪ್ಲಿಕೇಶನ್ಸ್ ಯೂಸಸ್ ಎಲ್ಲ ನೋಡಿದ್ದೀವಿ. ದ ಮೆಟೀರಿಯಲ್ ಯೂಸ್ ಮೋಲ್ಡಿಂಗ್ ಸ್ಯಾಂಡ್, ಪಾರ್ಟಿಂಗ್ ಸ್ಯಾಂಡ್. ಸೊ ಪಾರ್ಟಿಂಗ್ ಸ್ಯಾಂಡ್ ಅಂದರೆ ಮಾರ್ಕಿಂಗ್ ಮಾಡೋದಕ್ಕೆ, ನೀಟಾಗಿ ಕಾಣೋದಕ್ಕೆ ಪಾರ್ಟಿಂಗ್ ಸ್ಯಾಂಡ್ ಅಂತೀವಿ. ಸೊ ಮೋಲ್ಡಿಂಗ್ ಸ್ಯಾಂಡ್ ಬಂದು ಸ್ಯಾಂಡು. ಸೀಕ್ವೆನ್ಸ್ ಆಫ್ ಆಪ್ರೇಷನ್ಸ್. ಸೊ ಯಾವ ಥರ ಸೀಕ್ವೆನ್ಸು, ಸ್ಯಾಂಡ್ ಪ್ರಿಪ್ರೇಷನ್ ಮಾಡ್ಕೋತೀವಿ, ಸ್ಯಾಂಡ್ ಮಿಕ್ಸ್ ಮಾಡ್ಕೋತೀವಿ, ಅದಾದಮೇಲೆ ಅದನ್ನು ಮೋಲ್ಡಿಂಗ್ ಬಾಕ್ಸಲ್ಲಿ ಪೂರ್ ಮಾಡ್ತೀವಿ, ರ್ಯಾಮಿಂಗ್ ಮಾಡ್ತೀವಿ, ಮೆಷರಿಂಗ್ ಮಾಡ್ತೀವಿ, ಮಾರ್ಕಿಂಗ್ ಮಾಡ್ತೀವಿ, ಫೈನಲಾಗಿ ಏನು ಮಾಡ್ತೀವಿ, ರಿಕ್ವೈರ್ಡ್ ಶೇಪ್ನ ಫಿನಿಶಿಂಗ್ ಮಾಡ್ತೀವಿ. ಸೊ ಇದನ್ನು ಎಕ್ಸಾಕ್ಟ್ ಪ್ರಾಕ್ಟಿಕಲ್ಲಾಗಿ ವರ್ಕ್ಶಾಪಲ್ಲಿ ಯಾವ ಥರ ಮಾಡೋದು ಅನ್ನೋದನ್ನು ನಾವು ನೋಡೋಣ. ನೋಡ್ರಿ, ಇದು ಮೋಲ್ಡಿಂಗ್ ಬಾಕ್ಸು. ಮೋಲ್ಡಿಂಗ್ ಬಾಕ್ಸ್ನಲ್ಲಿ ನಾವೇನು ಮಾಡಿದ್ದೀವಿ, ಸ್ಯಾಂಡನ್ನು ಫಿಲ್ ಮಾಡಿಬಿಟ್ಟು ಇವಾಗ ನಾವು ರ್ಯಾಮಿಂಗ್ ಮಾಡ್ತೀವಿ. ಇದು ರೌಂಡ್ ರ್ಯಾಮರು. ಈ ರ್ಯಾಮರಲ್ಲಿ ಏನು ಮಾಡಬೇಕು, ನಾವು ರ್ಯಾಮಿಂಗ್ ಮಾಡ್ತೀವಿ. ಇದು ಮೋಲ್ಡಿಂಗ್ ಬಾಕ್ಸಿಗೆ ಟಚ್ ಆಗಬಾರ್ದು. ಇವಾಗ ಮೋಲ್ಡಿಂಗ್ ಬಾಕ್ಸಿಗೆ ಸ್ಟ್ಯಾಂಡ್ ಹಾಕಿ ನಾವು ರ್ಯಾಮಿಂಗ್ ಮಾಡಿದ್ದೀವಿ. ರ್ಯಾಮಿಂಗ್ ಮಾಡಿದ್ರಿಂದ ಇನ್ನೂ ಶಾರ್ಟೇಜ್ ಇದೆ, ಅದಕ್ಕೋಸ್ಕರ ಏನು ಮಾಡಬೇಕು, ಸ್ಟ್ಯಾಂಡನ್ನು ಇದರಲ್ಲಿ ಹಾಕಬೇಕು. ಹಾಕಿ ಎಣ್ಣೆ ಇರ್ತಕ್ಕಂಥದ್ದನ್ನ ಪುಡಿ ಮಾಡ್ಕೋಬೇಕು. ಕಟ್ ಮಾಡಿ ಸ್ಟ್ಯಾಂಡನ್ನು ನಾವೇ ಮಾಡಿದ್ವಿ, ಫಿಲ್ ಮಾಡಿಬಿಟ್ಟು ಈ ಮೋಲ್ಡಿಂಗ್ ಅಂದ್ರೆ ಮೋಲ್ಡಿಂಗ್ ಬಾಕ್ಸ್ಗೆ ನಾವೇ ಮಾಡಿದ್ವಿ, ಸ್ಟ್ರೈಕ್ ಆಫ್ ಬಾರಿಂದ ರಿಮೂವ್ ಮಾಡಿದ್ವಿ. ಸ್ಟ್ಯಾಂಡೆಲ್ಲ ಕ್ಲೀನಾಗಿ ಲೆವೆಲಾಗಿ ಆಗಿದೆ. ಇದು ಕರೆಕ್ಟಾಗಿದೆ ಸ್ಟ್ಯಾಂಡು. ಇವಾಗ ನಾವೇ ಮಾಡಬೇಕು, ಫಿನಿಶಿಂಗ್ ಮಾಡಬೇಕು. ಟ್ರಾವೆಲ್ಸನ್ನು ಏನು ಮಾಡಬೇಕು, ಸ್ವಲ್ಪ ನೀರನ್ನು ಎತ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ್ದಾದಮೇಲೆ ಇವಾಗ ಲೆವೆಲ್ ಆಗಿದೆ. ಇವಾಗ ನಾವೇನು ಮಾಡಬೇಕು, ಮಾರ್ಕ್ ಮಾಡಬೇಕಾಗುತ್ತೆ. ಮಾರ್ಕ್ ಮಾಡಬೇಕು ಅಂತಂದರೆ ಇದು
12 ಇಂಚ್ ಇದೆ. 12 ಇಂಚ್ ಅಂತಂದರೆ 6 ಇಂಚ್ಗೆ ಮಾರ್ಕ್ ಮಾಡಬೇಕು ನಾವು. ಇಲ್ಲೊಂದು ಪ್ಯಾಂಟ್ ಸಿಗಿಸ್ಕೊಬೇಕು ಮತ್ತು ಹೀಗೆ 6 ಇಂಚ್ಗೆ ಒಂದು ಪ್ಯಾಂಟ್ ಫಿಟ್ ಮಾಡ್ಕೊಬೇಕು. ಇವಾಗ ಸ್ಟ್ರೈಕರ್ ಬಾರ್ನ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಬೇಕು. ಈ ಥರ ಒಂದು ಲೈನ್ ಹಾಕ್ಕೊಬೇಕು. ತಿರುಗಿ ಮತ್ತೆ ಈ ಕಡೆ ಕೂಡ ಮಾರ್ಕ್ ಮಾಡಿಕೊಂಡು ಪ್ಲಸ್ ಮಾರ್ಕಾಗಿ ಮಾಡಬೇಕಾಗುತ್ತೆ. ಇವಾಗ ಪ್ಲಸ್ ಮಾರ್ಕ್ ಬಂತು. ಪ್ಲಸ್ ಮಾರ್ಕ್ ಬಂದಾಗ ಏನು ಮಾಡಬೇಕು ನಾವು, ಇವಾಗ ಮಾರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿರಿ, ನಾವು ಸ್ಕ್ವೇರ್ ಬಾಕ್ಸ್ ಮಾಡಬೇಕು ಅಂದರೆ ಸ್ಕ್ವೇರಿಂದ 50 mm ತೊಗೋಬೇಕಾಗುತ್ತೆ. 50 mmಗೆ ಇಲ್ಲಿಗೆ 50 mmಗೆ ಒಂದು ಪ್ಯಾಂಟ್ ಗುರ್ತು ಮಾಡಿಕೊಡ್ರಿ. ತಿರುಗಿ ಮತ್ತೆ 100 mmಗೆ ಇಲ್ಲಿಗೆ ಒಂದು ಮಾರ್ಕ್ ಗುರ್ತು ಮಾಡಿಕೊಡ್ರಿ. ತಿರ್ಗಿ ಈ ಕಡೆ ಕೂಡ 50 mmಗೆ ಮಾರ್ಕ್ ಮಾಡಬೇಕು. ಇಲ್ಲಿ ಕೂಡ ಮಾರ್ಕ್ ಮಾಡಿಕೊಡ್ರಿ. ಇವಾಗ ಏನು ಮಾಡಬೇಕು, ನಾವು ಸ್ಟ್ರೈಟಾಗಿ ಲೈನ್ ಹಾಕೋಬೇಕು. ಇಲ್ಲೂ ಕೂಡ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಡ್ರಿ. ಇದು ಕೂಡ ಮಾರ್ಕ್ ಕರೆಕ್ಟಾಗಿ ಮಾಡಿಕೊಡ್ರಿ. ಇದು ಕೂಡ ಮಾರ್ಕ್ ಮಾಡಿಕೊಡ್ರಿ. ಇವಾಗ ಚೆಕ್ ಮಾಡಿಕೊಡ್ರಿ. ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ 100 mm ಬರಬೇಕು. ನೋಡಿರಿ, ಇಲ್ಲಿ 100 mm ಬಂದಿದೆ. ಇಲ್ಲಿ ಕರೆಕ್ಟಾಗಿ 100 mm ಇದೆ. ಇಲ್ಲಿಂದ ಇಲ್ಲಿಗೆ 100 mm ಇದೆ. ಇಲ್ಲೂ ಕೂಡ 100 mm ಇದೆ ಕರೆಕ್ಟಾಗಿ. ನೋಡಿರಿ, 10 ಇದೆ, 100 mm ಇದೆ. ಇದು ಕೂಡ 100 mm ಕರೆಕ್ಟಾಗಿದೆ. ನೋಡಿರಿ, ಇಲ್ಲಿ 100 mmಗೆ, ಇದು ಕೂಡ 100 mmಗೆ ಕರೆಕ್ಟಾಗಿರುತ್ತೆ. ಇವಾಗ ಮಾರ್ಕ್ ಮಾಡಿದ್ದಾದಮೇಲೆ ನಾವೇ ಮಾಡಬೇಕು, ಸ್ಟ್ಯಾಂಡನ್ನು ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಬೇಕಾಗುತ್ತೆ ಅಂತಂದಾಗ ನಾವೇ ಮಾಡಬೇಕು, ಸ್ಟ್ರೈಕರ್ ಬಾರ್ನ ಲೆವೆಲಾಗಿ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು, ಈ ಸ್ಟ್ಯಾಂಡ್ ಕಟ್ರ್ ಅಂತ ಇರುತ್ತಲ್ಲ, ಇದನ್ನು ಒಂದು ಅಪ್ರಾಕ್ಸಿಮೇಟ್ಲಿಗೆ ಒಂದು 30 mm ಡೆಪ್ತ್ ನಾವು ಕೊಟ್ಟಿದ್ದೀವಿ. 30 mmಗೆ ನೀವೇ ಮಾಡಬೇಕು, ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 30 mmಗೆ ಇಲ್ಲಿ ನೋಡಿರಿ, 30 mmಗೆ ಒಂದು ಮಾರ್ಕ್ ಮಾಡಿಕೊಂಡು ನಮಗೆ ಅಪ್ರಾಕ್ಸಿಮೇಟ್ ಕಾಣಬೇಕು. ನಮಗೆ ನೋಡಿರಿ, ಇಲ್ಲಿ ಲೈನು ಕಾಣ್ತಾ ಇದೆ. ಇದನ್ನು ನಾವೇ ಮಾಡಬೇಕು, ಸ್ಟ್ಯಾಂಡನ್ನು ಕಟ್ ಮಾಡಬೇಕು. ಒಂದು ಸಲ ಸ್ಟ್ಯಾಂಡ್ ಕಟ್ ಮಾಡಿದ್ವಿ. ತಿರುಗಿ ಮತ್ತೆ ಈ ಕಡೆನೂ ಕೂಡ ಸ್ಟ್ಯಾಂಡನ್ನು ಕಟ್ ಮಾಡಬೇಕು. ತಿರುಗಿ ಮತ್ತೆ ಈ ಕಡೆ ಕೂಡ ಸ್ಟ್ಯಾಂಡನ್ನು ಕಟ್ ಮಾಡಬೇಕು. ಆಯಿತು. ತಿರುಗಿ ಮತ್ತೆ ನೋಡಿರಿ, ಈ ಕಡೆ ಕೂಡ ಸ್ಟ್ಯಾಂಡನ್ನು ಕಟ್ ಮಾಡಬೇಕು. ಸ್ಟ್ಯಾಂಡೆಲ್ಲ ಕಟ್ ಮಾಡಿದ್ದಾದಮೇಲೆ ನಾವೇ ಮಾಡಬೇಕು, ಈ ಸ್ಟ್ಯಾಂಡನ್ನು ರಿಮೂವ್ ಮಾಡಬೇಕು ಅಂದರೆ ಈ ಬ್ಲೇಡಿಂದಲೂ ಬೇಕಾದ್ರೆ ಎತ್ಬೋದು ನಾವು. ನೋಡಿರಿ, ಕಟ್ಟಾಗಿ ತಣಿಕೆ ಕ್ಲೀನಾಗಿದು ಬರ್ತಾ ಇದೆ. ತಿರುಗಿ ಮತ್ತೆ ಈ ಕಡೆಗೂ ತೆಗೆಯೋಣ ಸ್ಟ್ಯಾಂಡನ್ನು. ಇವಾಗ ಟ್ರಾವೆಲ್ ಮಾಡಿ ಇದನ್ನೆಲ್ಲ ಸ್ಟ್ಯಾಂಡನ್ನು ಕ್ಲೀನಾಗಿ ಇಟ್ಟಾಕ್ತೀವಿ. ಇವಾಗೆಲ್ಲ ಲೈನ್ಸ್ಗಳೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಕರೆಕ್ಟಾಗಿ ಲೆವೆಲಾಗಿ ಟೇಸ್ಟ್ ಮಾಡ್ಕೊಳ್ಳೋಣ.
ಒಂದು ಸೈಡ್ ಆಯಿತು. ತಿರುಗಿ ನೆಕ್ಸ್ಟ್ ಸೈಡನ್ನು ಕೂಡ ಲೆವೆಲ್ ಮಾಡ್ಕೊಳ್ಳೋಣ. ತಿರುಗಿ ಈ ಕಡೆ ಕೂಡ ಅಷ್ಟೇ. ನಾಲ್ಕು ಸೈಡು ಕೂಡ ಕ್ಲೀನಾಗಿ ನಾವು ಮಾಡಿದ್ವಿ, ಕಟ್ ಮಾಡಿದ್ವಿ ಸ್ಟ್ಯಾಂಡಲ್ಲಿ. ಇವಾಗ ಫ್ಲೋರನ್ನು ಏನು ಮಾಡಬೇಕು ನಾವು, ಈ ಸ್ಕ್ವೇರ್ ರ್ಯಾಮರ್ ಇದೆಯಲ್ಲ, ಸ್ಕ್ವೇರ್ ರ್ಯಾಮರಲ್ಲಿ ಮಾಡಬೇಕು, ಲೆವೆಲಾಗೆ ಮಾಡಬೇಕಾಗುತ್ತೆ. ಇವಾಗ ಫ್ಲೋರ್ ಆಯಿತು. ಫ್ಲೋರ್ ಆದಮೇಲೆ ಮಾಡಬೇಕು ನಾವು ಮೇಲ್ಗಡೆ ಟಾಪ್ನ ಫಿನಿಶಿಂಗ್ ಮಾಡ್ಕೋಬೇಕು. ಇವಾಗ ನಾವು ಒಂದು ಕಡೆಯಿಂದ ಚೆಕ್ ಮಾಡೋಣ. ಇವಾಗ ನೋಡಿದಾಗ ಕರೆಕ್ಟಾಗಿ 100 mm ಇದೆ ನೋಡ್ರಿ. 10 ಕರೆಕ್ಟಾಗಿದೆ 100 mm. ಇದು ಕೂಡ 100. ತಿರುಗಿ ನೋಡ್ರಿ, ಇಲ್ಲೂ ಕೂಡ 100 mm ಕರೆಕ್ಟಾಗಿದೆ. ಇಲ್ಲೂ ಕೂಡ ನೋಡ್ರಿ 100 mm ಕರೆಕ್ಟಾಗಿದೆ. ಇದು ಸ್ಕ್ವೇರ್ ಕರೆಕ್ಟಾಗಿ 100 ಇದೆ. ಡೆಪ್ತು 30 mm ಕರೆಕ್ಟಾಗಿರುತ್ತೆ ನೋಡ್ಕೊಡ್ರಿ. ಇಲ್ಲಿ ಕರೆಕ್ಟಾಗಿ 3 ಸೆಂಟಿಮೀಟ್ರ್ ಅಂದರೆ 30 mm ಕರೆಕ್ಟಾಗಿದೆ ನೋಡ್ಕೊಟ್ರಿ ಲೆವೆಲಾಗೆ. ಇದು ಫ್ಲೋರ್ನು ಫಿನಿಶಿಂಗ್ ಇರಬೇಕು, ಮೇಲ್ಗಡೆ ಟಾಪು ಕೂಡ ಫಿನಿಶಿಂಗ್ ಇರಬೇಕು. ಇನ್ನೊಂದು ಸ್ವಲ್ಪ ಹಿಂಗಿತ್ತು ಅಂತಂದಾಗ ಇನ್ನೊಂದು ಸ್ವಲ್ಪ ಏನು ಮಾಡಬೇಕು, ನೀರನ್ನು ಫ್ರೈ ಮಾಡಿಕೊಂಡು ಅಂದ್ರೆ ಇದು ಮಾಡಿಕೊಂಡು ಕ್ಲೀನಾಗಿ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಫಿನಿಶಿಂಗ್ ಮಾಡಬೇಕು. ಇದು ಸ್ಕ್ವೇರ್ ಮೋಲ್ಡಿಂಗ್ ಬಾಕ್ಸು ಕಂಪ್ಲೀಟಾಗಿ ಫಿನಿಶಿಂಗ್ ಆಯಿತು ನೋಡ್ರಿ. ಇದೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಯಾವ ಥರ ಸ್ಯಾಂಡ್ ಹಾಕಬೇಕು, ರ್ಯಾಮಿಂಗ್ ಮಾಡೋದು, ಮಾರ್ಕಿಂಗ್ ಹೆಂಗೆ, ಸೊ ಎಲ್ಲ ಫೈನಲ್ ಆಗಿ ಪ್ರಾಡಕ್ಟ್ನ ಫಿನಿಶಿಂಗ್ ಮಾಡೋದು ಹೆಂಗೆ, ಕ್ಯಾವಿಟಿನ ಅನ್ನೋದನ್ನ ನೋಡಿದ್ವಿ. ಸೊ ಏನು ಮಾಡಿದ್ವಿ, ಸ್ಕ್ವೇರ್ ಮೌಲ್ಡ್ ಕ್ಯಾವಿಟಿ ಮಾಡಿದ್ವಿ. ಸೊ ಈಗ ಜನರಲ್ ಸಮ್ ಆಬ್ಜೆಕ್ಟಿವ್ ಕ್ವಶನ್ಸ್ ನೋಡೋಣ ಫೌಂಡ್ರಿ ರಿಲೇಟೆಡ್. ಸೊ ಫೌಂಡ್ರಿ ಪ್ರೋಸೆಸ್ ಈಸ್ ಯೂಸ್ ಟು ಮೇಕ್ ಇಂಟ್ರಿಕೇಟ್ ಪಾರ್ಟ್ಸ್. ಅಂದರೆ ಡಿಫಿಕಲ್ಟ್ ಪಾರ್ಟ್ಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ, ಪ್ರೋಸೆಸ್ ಮಾಡ್ಬೋದಾ ಇದರಲ್ಲಿ ಅನ್ನೋದಾದರೆ ಯಾವುದಿರ್ಬೋದು, ಆಪ್ಷನ್ ಎ ಆರ್ ಆಪ್ಷನ್ ಬಿ? ಇಟ್ಸ್ ಆಪ್ಷನ್ ಎ. ಮಾಡ್ಬೋದು. ಎಂಥ ಇಂಟ್ರಿಕೇಟ್ ಶೇಪ್ಸ್ ಆದರೂ ನಾವೇನು ಮಾಡ್ಬೋದು, ಮೋಲ್ಡಿಂಗಲ್ಲಿ ಮಾಡ್ಬೋದು. ದೆನ್ ಡ್ಯಾಶ್ ಈಸ್ ಎ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಎ ಕ್ಯಾಸ್ಟಿಂಗ್. ಸೊ ಒಂದು ಕ್ಯಾಸ್ಟಿಂಗ್ ಮಾಡಬೇಕು ಅಂದರೆ ಯಾವ ಪ್ರೋಸೆಸ್ನ ಯೂಸ್ ಮಾಡಬೇಕು? ಫೌಂಡ್ರಿ, ಫೋರ್ಜಿಂಗ್, ಮೆಲ್ಟಿಂಗ್, ಪೂರಿಂಗ್. ಸೊ ಇಟ್ಸ್ ಫೌಂಡ್ರಿ ಕ್ಯಾಸ್ಟಿಂಗ್ ಇನ್ ದ ಸೆನ್ಸ್, ಸೊ ಮೌಲ್ಡ್ ಕ್ಯಾವಿಟಿ ಕ್ರಿಯೇಟ್ ಮಾಡಬೇಕು, ಮೋಲ್ಟನ್ ಮೆಟಲ್ನ ಪೂರ್ ಮಾಡಬೇಕು. ಸೊ ಅದಕ್ಕೇನಂತ ಕರಿತೀವಿ, ಫೌಂಡ್ರಿ ಅಂತ ಕರಿತೀವಿ.
Then which of the following is prepared using pattern is foundry. So which of the following is prepared using pattern is foundry. ಸೊ ಯಾವ್ಯಾವುದನ್ನು ಯೂಸ್ ಮಾಡಬೇಕು ಇದರಲ್ಲಿ ಅಂದರೆ, ಸೊ ಮೌಲ್ಡು ಬೇಕು, ಸ್ಯಾಂಡು ಬೇಕು, ಕೋರು ಬೇಕು. ಈ ಮೂರು ಇದ್ರೇ ನಾವೇನು ಮಾಡೋಕ್ಕೆ ಸಾಧ್ಯ, ಪ್ಯಾಟ್ರನ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಸೊ ಆನ್ಸರ್ ಇಸ್ ಡಿ. ದಿ ಫೌಂಡ್ರಿ ಯೂಸಸ್ ಡ್ಯಾಶ್ ಪ್ರೋಸೆಸ್ ಟು ರಿಲೀವ್ ಸ್ಟ್ರೆಸಸ್ ಪ್ರೊಡ್ಯೂಸ್ಡ್ ಇನ್ ಕ್ಯಾಸ್ಟಿಂಗ್ಸ್. ಸೊ ಒಂದ್ಸರಿ ಕ್ಯಾಸ್ಟಿಂಗ್ ಪ್ರೊಡ್ಯೂಸ್ ಆದಮೇಲೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಸ್ಟೆಪ್ಸ್ ಫಾಲೋ ನೋಡಿದ್ವಲ್ಲ. ಕ್ಯಾಸ್ಟಿಂಗ್ ಆದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ ನಾವು, ರಿಫಾರ್ಮಿಂಗ್, ಹೀಟ್ ಟ್ರೀಟ್ಮೆಂಟ್, ವಾಟರ್ ಟ್ರೀಟ್ಮೆಂಟ್, ಕೂಲಿಂಗ್ ಏನಾದ್ರು ಮಾಡಿದ್ವಾ ಕ್ಯಾಸ್ಟಿಂಗ್ ಪ್ರಾಡಕ್ಟ್ನ? ಇಲ್ಲ, ಹೀಟ್ ಟ್ರೀಟ್ಮೆಂಟ್ ಮಾಡಿದ್ವಿ. ಸೊ ಆನ್ಸರ್ ಬಿ. ಸೊ ಇಂಟರ್ನಲ್ ಸ್ಟ್ರೆಸಸ್ ಏನಾರು ಇತ್ತು ಅಂದರೆ ಅದೇನಾಗುತ್ತೆ, ರಿಲೀವ್ ಆಗಿ ಸ್ಟ್ರೆಂತ್ ಕೊಡುತ್ತೆ. ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೋಲ್ಡಿಂಗ್ ಮೆಥಡ್ ಈಸ್ ನಾಟ್ ಯೂಸ್ಡ್ ಇನ್ ಫೌಂಡ್ರೀಸ್. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಮೋಲ್ಡಿಂಗ್ ಮೆಥಡ್ ಈಸ್ ನಾಟ್ ಯೂಸ್ಡ್ ಇನ್ ಫೌಂಡ್ರಿ. ಸೊ ಬೆಂಚ್ ಮೋಲ್ಡ್, ಫ್ಲೋರ್ ಮೋಲ್ಡ್, ಮಿಷಿನ್ ಮೋಲ್ಡ್, ಇಂಜೆಕ್ಷನ್ ಮೋಲ್ಡ್, ಇದರಲ್ಲಿ ಯಾವುದೋ ಒಂದು ಮೋಲ್ಡಿಂಗ್ ಮೆಥಡ್ನ ನಾವು ಯೂಸ್ ಮಾಡಲ್ಲ ಫೌಂಡ್ರಲ್ಲಿ ಅನ್ನೋದಾದರೆ ಆಪ್ಷನ್ ಬಿ, ಫ್ಲೋರ್ ಮೋಲ್ಡ್ನ ಯೂಸ್ ಮಾಡಲ್ಲ. ಇನ್ ಸ್ಯಾಂಡ್ ಮೋಲ್ಡಿಂಗ್ ದಿ ಬಾಟಮ್ ಮೋಸ್ಟ್ ಪಾರ್ಟ್ ಆಫ್ ದಿ ಫ್ಲಾಸ್ಕ್ ಇಸ್ ಕಾಲ್ಡ್. ಸೊ ನಾವು ಮೋಲ್ಡಿಂಗ್ ಬಾಕ್ಸಸ್ನ ನೋಡಿದ್ವಿ, ಎರಡು ಮೋಲ್ಡ್ ಬಾಕ್ಸ್ ಇತ್ತು. ಸೊ ಬಾಟಮ್ ಮೋಲ್ಡ್ಗೆ ಏನಂತ ಕರಿತೀವಿ ನಾವು, ಬಾಟಮ್ ಮೋಲ್ಡಿಂಗ್ ಬಾಕ್ಸ್ಗೆ ಆಪ್ಷನ್ ಸಿ, ಡ್ರ್ಯಾಗ್. ಸೊ ಅದೇ ರೀತಿ ಟಾಪ್ ಮೋಸ್ಟ್ ಪಾರ್ಟ್ ಆಫ್ ದಿ ಫ್ಲಾಸ್ಕ್ ಇಸ್ ಕಾಲ್ಡ್ ಆಪ್ಷನ್ ಎ, ಕೋಪ್. ರಿಡಲ್ ನೋಡಿದ್ರಲ್ಲ, riddle is a round sieve, a long flat metal plate used to make repair corners in a mold, used to scoop and deep in the mold. ಸೊ ಯಾವುದು ರಿಡಲ್ ಅಂದರೆ ಏನು ಮಾಡ್ತೀವಿ, ಇಟ್ಸ್ ಎ ರೌಂಡ್ ಸೀವ್, ಜಾಲರಿ ಟೈಪ್ ಇತ್ತಲ್ವಾ. ಸೊ ಅದು ರಿಡಲ್ ಇಸ್ ಎ ರೌಂಡ್ ಸೀವ್, ಆಪ್ಷನ್ ಎ. ಟ್ರಾವೆಲ್ ಇನ್ ಎ ಫೌಂಡ್ರಿ ಶಾಪ್ ಇಸ್ ಯೂಸ್ಡ್ ಟು. ಸೊ ಟ್ರಾವೆಲ್ ನೋಡಿದ್ವಿ, ಪ್ರಾಕ್ಟಿಕಲ್ ನೋಡಿದ್ವಿ ಎಂತಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ. ಸೊ ಯಾವುದು ಆಪ್ಷನ್ನು, ರ್ಯಾಮ್ ದಿ ಮೋಲ್ಡಿಂಗ್ ಸ್ಯಾಂಡ್, ರ್ಯಾಮಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವ. ಸೊ ಫ್ಲಾಟನ್ ಆ್ಯಂಡ್ ಸ್ಮೂತನ್ ದಿ ಸ್ಯಾಂಡ್ ಡ್ಯೂರಿಂಗ್ ಮೋಲ್ಡಿಂಗ್ ಆಪ್ರೇಷನ್, ಬ್ಲೋ ಎಕ್ಸೆಸ್ ಸ್ಯಾಂಡ್, ರಿಪೇರ್ ಕಾರ್ನರ್ಸ್ ಇನ್ ದಿ ಮೋಲ್ಡ್. ಸೊ ಯಾವುದು ಆಪ್ಷನ್ನು, ಆಪ್ಷನ್ ಬಿ, ಫ್ಲಾಟನ್ ಮಾಡ್ತೀವಲ್ಲ, ಫ್ಲಾಟನ್ ಮಾಡಿ ಸ್ಮೂತನ್ ಮಾಡಿ ಆಪ್ರೇಷನ್ ಯೂಸ್ ಮಾಡ್ತೀವಿ. ಸ್ಲಿಕ್, ಎ ರೌಂಡ್ ಸೀವ್, ಎ ಲಾಂಗ್ ಫ್ಲಾಟ್ ಯೂಸ್ಡ್ ಟು ಮೇಕ್ ರಿಪೇರ್ ಕಾರ್ನರ್ಸ್ ಇನ್ ಎ ಮೋಲ್ಡ್, ಯೂಸ್ಡ್ ಟು ಸ್ಕೂಪ್ ಆ್ಯಂಡ್ ಡೀಪ್ ಇನ್ ದಿ ಮೋಲ್ಡ್. ಸೊ ಇಸ್ ಆಪ್ಷನ್ ಸಿ, ಯೂಸ್ಡ್ ಟು ಮೇಕ್ ಆರ್ ರಿಪೇರ್ ಕಾರ್ನರ್ಸ್ ಇನ್ ದಿ ಮೋಲ್ಡ್. ಸೊ ಇಲ್ಲಿಗೆ ಎಲ್ಲ ಆಬ್ಜೆಕ್ಟಿವ್ ಕ್ವಶನ್ಸ್ ಮುಗೀತು. ಪ್ರಿಪೇರ್ ಎ ಸ್ಕ್ವೇರ್ ಮೋಲ್ಡ್ ಕ್ಯಾವಿಟಿನೂ ಆಯಿತು. ಸೊ ದೀಸ್ ಆರ್ ದಿ ಅವರ್ ಟೀಮ್ ಮೆಂಬರ್ಸ್. ಥ್ಯಾಂಕ್ ಯು.